ಹಾಯ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನನ್ನ ಪ್ರೀತಿಯ ಪೋಷಕರೇ, ನನ್ನ ಪ್ರೀತಿಯ SSLC ಮುಗಿಸಿದಂಥ ವಿದ್ಯಾರ್ಥಿಗಳೇ, ನನ್ನ ಪ್ರೀತಿಯ SSLC ಮುಗಿಸ್ಬಿಟ್ಟು ಪ್ರಥಮ PUCನಲ್ಲಿ ಅಡ್ಮಿಷನನ್ನು ಪಡೆದುಕೊಳ್ಳಲು ಯಾವ ಸ್ಟ್ರೀಮ್ ತೆಗೆದುಕೊಳ್ಳಬೇಕು ಅಂತ ಯೋಚನೆ ಮಾಡ್ತಿರುವಂಥ ವಿದ್ಯಾರ್ಥಿಗಳು, ಹಾಗೂ ಈ ವರ್ಷ ದ್ವಿತೀಯ PUC ಎಕ್ಸಾಮ್ ಸೈನ್ಸ್ನಲ್ಲಿ ಮುಗಿಸ್ಬಿಟ್ಟು KCET ಎಕ್ಸಾಮ್ ಬರೀಬೇಕು. ಯಾವಾಗಿದೆ ಅಂದರೆ ಬುಧವಾರ, ಆಯಿತಾ, 16ನೇ ತಾರೀಕು ಇದೇ ತಿಂಗಳು KCET ಎಕ್ಸಾಮ್ ಇದೆ. ಅದನ್ನು ಬರೀಲಿಕ್ಕೆ ಅಂತ ಹೋಗ್ತಾ ಇದ್ದೀರಾ. ಪ್ರಾಬ್ಲಮ್ ಏನು ಅಂದರೆ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ, ಆದರೆ ಅದರ ಉಪಯೋಗಗಳೇನು ಅನ್ನೋದೇ ಗೊತ್ತಿಲ್ಲ. ನಮ್ಮ ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋವನ್ನು ತಪ್ಪದೆ ನೋಡಬೇಕು ಸರ್. ಬನ್ನಿ, ಈ ಒಂದು KCET ಎಕ್ಸಾಮ್ ಅಂತ ಕರ್ನಾಟಕದಲ್ಲಿ ಮಾಡ್ತಾರೆ. ಇದಕ್ಕೊಂದು ರೂಲ್ ಇದೆ. ಏನು ರೂಲು ಅಂತ ಹೇಳಿದರೆ, ಕಂಪಲ್ಸರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಓದಿರಬೇಕು. ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ KCET ಎಕ್ಸಾಮ್ ಅಪ್ಲಿಕೇಬಲ್ ಆಗುತ್ತೆ, ಎಲಿಜಿಬಲ್ ಆಗ್ತಾರೆ KCETಯನ್ನು ಬರೀಲಿಕ್ಕೆ. ಅರ್ಥ ಆಗುತ್ತರ? ವೆರಿ ಗುಡ್. ಭಾಳ ಸರಳವಾದ ಭಾಷೆಯಲ್ಲಿ ತಿಳಿಸ್ತಾ ಇದ್ದೇನೆ, ಯಾಕಂದರೆ ಭಾಳ ಜನಕ್ಕೆ ಅದು ಇದು ಓದಲಿಕ್ಕೆ ಎಲ್ಲರಿಗೂ ಟೈಮ್ ಇಲ್ಲ. ಬನ್ನಿ ಸರ್, ಹಾಗಿದ್ರೆ KCET ಅಂದರೆ ಏನು ಅಂದರೆ ಕರ್ನಾಟಕ ಕಾಮನ್, ನೋಡಿ, KCET ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮನ್ನು ಬರೀತಾರೆ. ಹಾಗಿದ್ರೆ ನೀಟ್ ಅಂದ್ರೇನು, JEE ಅಂದ್ರೇನು, ಹಾಗೂ KCET ಅಂದ್ರೇನು? ಯಾವ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರಿಬೋದು, ಯಾವ ವಿದ್ಯಾರ್ಥಿಗಳು JEE ಎಕ್ಸಾಮ್ ಬರಿಬೋದು, ಹಾಗೂ ಯಾವ ವಿದ್ಯಾರ್ಥಿಗಳು KCET ಎಕ್ಸಾಮನ್ನು ನಮ್ಮ ಕರ್ನಾಟಕದಲ್ಲಿ ಬರಿಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನನ್ನು ನೀಡುತ್ತೆ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಸರ್. ಉದ್ದೇಶ ಇಷ್ಟೇ, ಸುಮ್ಮನೆ ಬ್ಲೈಂಡಾಗಿ ಎಕ್ಸಾಮ್ ಬರೆದು ನಾಳೆ ಏನು ಗೊತ್ತಾಗಲಿಲ್ಲ ಅಂದರೆ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಅಂತ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಮಾತನ್ನು ಕೇಳಿ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಅಟ್ಲೀಸ್ಟ್ ನಿಮಗೂ ಉಪಯೋಗ ಆಗಲಿಲ್ಲ ಅಂದರೂ ನಿಮ್ಮ ತಲೆಯಲ್ಲಿ ಈ ಇನ್ಫಾರ್ಮೇಷನ್ ಇಟ್ಕೊಂಡು ನಿಮ್ಮ ಪಕ್ಕದ ಮನೆಯವರಿಗೋ, ನಿಮ್ಮ ತಮ್ಮನಿಗೋ, ನಿಮ್ಮ ಕಝಿನಿಗೋ, ಅಥವಾ ಯಾರು ಬರೀತಾ ಇದ್ದಾರಲ್ವ KCET ಎಕ್ಸಾಮ್, ಅವರಿಗೆ ಸ್ವಲ್ಪ ವಿಷಯವನ್ನು ತಿಳಿಸಿ. ಸುಮ್ಮನೆ ಎಕ್ಸಾಮ್ ಇದೆ ಅಂತ ಕಟ್ಟಿಬಿಟ್ಟಿದ್ದಾರೆ ಮಕ್ಕಳು, ಬರಿತಾ ಇದ್ದಾರೆ. ಹಾಗಿದ್ರೆ ಸೀಟ್ ಹಂಚಿಕೆ ಯಾವ ರೀತಿ ಆಗುತ್ತೆ, ಈ KCET ಎಕ್ಸಾಮಿನ ಉಪಯೋಗವೇನು, ಇದರ ಒಂದು ಇಂಪಾರ್ಟೆನ್ಸ್ ಏನು, ಹಾಗೂ ಫೀ ಸ್ಟ್ರಕ್ಚರ್, ದುಡ್ಡು ಸರ್, ಎಕ್ಸಾಮ್ ಬರೆಯೋದು ದುಡ್ಡು ಉಳಿಸ್ಲಿಕ್ಕೆ. ಈಗ ನೋಡಿ, ನೀಟ್ ಎಕ್ಸಾಮ್ ಬರೀತಾರೆ ದುಡ್ಡು ಉಳಿಸ್ಲಿಕ್ಕೆ, JEE ಎಕ್ಸಾಮ್ ಬರೆಯೋದು ದುಡ್ಡು ಉಳಿಸ್ಲಿಕ್ಕೆ, ಈ KCET ಎಕ್ಸಾಮ್ ಕೂಡ ಬರೆಯೋದು ದುಡ್ಡನ್ನು ಉಳಿಸ್ಲಿಕ್ಕೆ. ನಾನಾಗಲಿ ನೀವಾಗಲಿ ನೋಡುತ್ತಿರುವವರು ಎಲ್ಲರೂ ಕೂಡ ನಾವು ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲ. ಔಟ್ ಆಫ್ ಔಟ್ ತೆಗೆದುಬಿಟ್ಟು ಸ್ಟೇಟ್ ರ್ಯಾಂಕು ಬರಲ್ಲ, ನಾವೇನು ಬರಲ್ಲ. ಹಾಗಿದ್ರೆ ನಮಗೆ ನೀಟ್ ಅಲ್ಲ. ಕ್ಲಿಯರ್ ಆಗ್ತಾ ಇದೆಯಾ? ನಮಗೆ ನೀಟಲ್ಲಿ ಸೀಟ್ ಸಿಗಲ್ಲ ಅಂತ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದರೆ ನಾವು PUC ಸೈನ್ಸ್ ಓದ್ತಾ ಇರೋ ಟೈಮಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. PUC ಸೈನ್ಸ್ ಓದೋ ಸಮಯದಲ್ಲಿ ಐ ಕಾಂಟ್ ಕ್ರ್ಯಾಕ್ ನೀಟ್ ಎಕ್ಸಾಮ್ ಅಂತ. ಯಾಕಂದರೆ ಆ ಮಟ್ಟಕ್ಕೆ ವಿದ್ಯಾರ್ಥಿಗಳು ಓದಿರಬೇಕಾಗತ್ತೆ. ನೀಟ್ ಅನ್ನುವಂಥದ್ದು ಒಂದು ಟಫೆಸ್ಟ್ ಎಕ್ಸಾಮ್ ಕೂಡ ಹೌದು ಸರ್. ಅದು ಬನ್ನಿ, ಇದರಲ್ಲಿ JEEನಲ್ಲಿ ಒಂದು ಏನಂತೀರ, ಪ್ರಿಲಿಮ್ಸ್ ಅಂತ ಒಂದು ಬರುತ್ತೆ, ಒಂದು ಮೇನ್ಸ್ ಅಂತಲೂ ಕೂಡ ಬರುತ್ತೆ. ಈಗ KCET ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ. ಹಾಗಿದ್ರೆ KCET ಒಂದು ರೂಲ್ ಹೇಳಿದೆ, ಯಾವುದು ಸರ್? ಫಸ್ಟು ಎಲಿಜಿಬಲ್ ಆಗಲಿಕ್ಕೆ 1ನೇ ತರಗತಿಯಿಂದ 7ನೇ ತರಗತಿಯ, ಅದು ಕರ್ನಾಟಕದಲ್ಲಿಯೇ ಓದಿರಬೇಕು. ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಈ ಒಂದು KCET ಎಕ್ಸಾಮ್ ಬರೀಲಿಕ್ಕೆ ಅವಕಾಶವಿರುವುದಿಲ್ಲ. ಕ್ಲಿಯರ್? ಈಗ ಸ್ವಲ್ಪ ಒಂದು ಸ್ಟೆಪ್ಪು ಮುಂದೆ ಹೋಗೋಣ. ಏನು ಸರ್? ಈಗ ಸ್ವಲ್ಪ ಪ್ಯಾಟ್ರನ್ ಹೇಳಿ ಅಂದರು ನಮ್ಮ, ಆಯಿತಾ. ಪ್ಯಾಟ್ರನ್ ಏನು ಅಂತ ಹೇಳಿದರೆ, ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಆಗಿರುತ್ತೆ KCETದು ಅಂತ ಹೇಳಿದರೆ, ಪ್ರತಿಯೊಂದು ಸಬ್ಜೆಕ್ಟು ನೋಡಿ, ಸೈನ್ಸ್ ತೆಗೆದುಕೊಂಡು ಓದಿದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ KCET ಎಕ್ಸಾಮ್ ಇರುತ್ತೆ. ಇದರಲ್ಲಿ PCMB ಅಂತ ಒಂದು ಇರುತ್ತೆ, PCMC ಅಂತ ಇರುತ್ತೆ. PCMB ಅಂತ ಹೇಳಿದರೆ ನೀಟ್ ವಿದ್ಯಾರ್ಥಿಗಳು ಅಂತ, PCMC ಅಂತ ಹೇಳಿದರೆ JEE ವಿದ್ಯಾರ್ಥಿಗಳು ಅಂತ. ಆಲ್ರೆಡಿ ನೀವು ಡಿಸೈಡ್ ಮಾಡಿದರೆ ನಾನು ಇಂಜಿನಿಯರೇ ಆಗೋದು ಅಂತ, ದಯವಿಟ್ಟು PCMC ತೆಗೆದುಕೊಂಡು ಓದಿ. ಈ PCMC ಬದಲಿಗೆ ಎಲೆಕ್ಟ್ರಾನಿಕ್ಸ್ ತೆಗೆದುಕೊಂಡು ಕೂಡ ವಿದ್ಯಾರ್ಥಿಗಳು ಓದ್ತಾರೆ, ಆ ಕಂಪ್ಯೂಟರ್ ಸೈನ್ಸ್ ಬದಲಿಗೆ, ಆಯಿತಾ. ಈಗ ಇನ್ನೊಂದು ಭಾಗ PCMBನಲ್ಲಿ ಈ MBBS ಆಗೋರು, ಡಾಕ್ಟ್ರು, ಅಗ್ರಿಕಲ್ಚರು, ಇದಕ್ಕೆ ಹೋಗುವಂಥವರು PCMBಯನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳನ್ನು ಪೋಷಕರಾದವರು ಅಡ್ಮಿಷನ್ ಮಾಡಿಸುವ ಸಮಯದಲ್ಲಿಯೇ ದಯವಿಟ್ಟು ಕೇಳಬೇಕು. ಯಾರಿಗೆ ಮ್ಯಾನೇಜ್ಮೆಂಟಿಗಾಗಿರ್ಬೋದು ಅಥವಾ ಪ್ರಿನ್ಸಿಪಲಿಗಾಗಿರ್ಬೋದು, ಅಲ್ಲಿನ ಲೆಕ್ಚರರ್ಗಳಿಗೆ ಮೀಟ್ ಮಾಡಿ
ಸರ್ ಇದನ್ನು ಸೇರಿಸಿದರೆ ಏನಾಗ್ತಾರೆ, ಇದನ್ನು ಸೇರಿಸಿದರೆ ಏನಾಗ್ತಾರೆ ಅಂತ. ಯಾಕಂದರೆ ಬಹಳ ಸಲ ನಾವು ತರಗತಿನಲ್ಲಿ ವಿದ್ಯಾರ್ಥಿಗಳಿಗೆ ಕೇಳಿದಾಗ ಕ್ಲಾಸ್ ರೂಮಲ್ಲಿ ವಾಟ್ ಡು ಯು ವಾಂಟ್ ಟು ಬಿ ಇನ್ ಫ್ಯೂಚರ್ ಅಂತ ಕೇಳಿದಾಗ ಹುಡುಗ PCMBನಲ್ಲಿ ಕೂತ್ಕೊಂಡಿರ್ತಾನೆ, ಫಸ್ಟ್ ಬೆಂಚಲ್ಲೇ ಇರ್ತಾನೆ, ಸರ್ ನಾನು ಇಂಜಿನಿಯರ್ ಆಗಬೇಕು ಸರ್ ಅಂತ. ಹೌದು, ಆಗ್ಬೋದು, ಅದೊಂದು ಪ್ಲಸ್ ಪಾಯಿಂಟ್. PCMB ತಗೊಂಡವರು ಡಾಕ್ಟ್ರು ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಎಲ್ಲದೂ ಕೂಡ ಆಗ್ಬೋದು. ಆದರೆ PCMC ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಅವ್ರು ಡಾಕ್ಟರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಫೀಲ್ಡ್ ಕಟ್ ಆಗಿಬಿಡುತ್ತೆ ಅವ್ರದ್ದು. ಆಯಿತಾ? ಕ್ಲಿಯರ್ ಆಲ್ ಆಫ್ ಯು? ಸ್ವಲ್ಪ ನಿಧಾನವಾಗಿ ಕೇಳಿದರೆ ಅರ್ಥ ಆಗುತ್ತೆ ಎಲ್ಲದು ಕೂಡ. ಅಂದರೆ PCMB ವಿದ್ಯಾರ್ಥಿಗಳಿಗೆ ಎಲ್ಲ ಕಡೆ ಹೋಗಲಿಕ್ಕೆ ಅವಕಾಶವಿದೆ. ಎಲ್ಲ ಕಡೆಗೆ ಅಂದರೆ ಅರ್ಥ ಆಯ್ತಾ? ಡಾಕ್ಟ್ರು ಆಗ್ಬೋದು, ಈ ಕಡೆ ಅಗ್ರಿಕಲ್ಚರ್ ಹೋಗ್ಬೋದು, ಈ ಕಡೆ ಇಂಜಿನಿಯರ್ ಆಗ್ಬೋದು, ಈ ಕಡೆ ಡಿಗ್ರಿನೂ ಹೋಗ್ಬೋದು. PCMC ತೆಗೆದುಕೊಂಡವರಿಗೆ ಒಂದು ಕಟ್ ಆಫ್ ಆಗಿಬಿಡುತ್ತೆ. ಯಾವುದೋ ಅದು MBBS ಫೀಲ್ಡ್, ಮೆಡಿಕಲ್ ಫೀಲ್ಡು ಕಟ್ ಆಫ್ ಆಗುತ್ತೆ. ಯಾಕಂದರೆ ಅವರಿಗೆ ಬಯೋ ಸಬ್ಜೆಕ್ಟ್ ಇರಲ್ಲ PCMCನಲ್ಲಿ. ಅರ್ಥ ಆಯ್ತಾ? ವೆರಿ ಗುಡ್. ನಂತರದಲ್ಲಿ ನಾವು ಮುಂದೆ ಒಂದು ಸ್ಟೆಪ್ಪನ್ನು ಹೋಗೋಣ. ಈಗ ಯಾವುದು? ಎಸ್, ಇನ್ನೊಂದಂತೆ ಯಾವುದು? ಫೀ ಸ್ಟ್ರಕ್ಚರು. ಓಕೆ, ಅಡ್ವಾಂಟೇಜಸ್ ಆಫ್ KCET ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಸರ್, ಈಗ ಈ ನಮ್ಮ JEE ವಿದ್ಯಾರ್ಥಿಗಳು ಈ KCET ಎಕ್ಸಾಮ್ ಬರ್ದಾದ ತಕ್ಷಣ, ಈಗ JEE ಎಕ್ಸಾಮು ಆಯಿತು, ನೀಟ್ ಎಕ್ಸಾಮ್ ಇದೆ ಆಯಿತಾ, ಮುಂದಿನ ತಿಂಗಳು 4-3ನೇ ತಾರೀಕಿದೆ. ಆ ನೀಟ್ ಎಕ್ಸಾಮು ಬಹಳ ಟಫೆಸ್ಟ್ ಅಂತ ಕರಿತೀವಿ. KCET ಎಕ್ಸಾಮು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಯಾಕೆ KCET ಬಗ್ಗೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನೀವು ಫಸ್ಟ್ ಇಯರ್ PUC ಆಗಿರ್ಬೋದು ಅಥವಾ ಸೆಕೆಂಡ್ ಇಯರ್ PUCನಲ್ಲಿ ಕೂತ್ಕೊಂಡಿದ್ದರೆ, ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರೋ ತಲೆನಲ್ಲಿ ತುಂಬಿದ್ದಾರೆ ಅಂದ್ಬಿಟ್ಟು ಒಂದೇ ಸಮನೆ ನೀಟಿಗೆ ಓದೋಕ್ಕೆ ಹೋಗೋದು, JEE ಓದೋಕ್ಕೆ ಹೋಗೋದು ತಮ್ಮ ಬೋರ್ಡ್ ಎಕ್ಸಾಮ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ KCET. KCETನಲ್ಲಿ 50% ನಿಮ್ಮ ಥಿಯರಿ ಮಾರ್ಕ್ಸನ್ನು ತೆಗೆದುಕೊಳ್ಳಲಾಗುತ್ತದೆ. ಅದು ಕೋರ್ ಸಬ್ಜೆಕ್ಟು, ಲ್ಯಾಂಗ್ವೇಜಿಂದಲ್ಲ, PCMB ಅಥವಾ PCMC ತೆಗೆದುಕೊಳ್ಳಲಾಗುತ್ತೆ. ಅದು ಯಾವ PCMC ಇಲ್ಲ, PCM. ಅದನ್ನು ನಾನು ಹೇಳ್ತೀನಿ ನಿಮಗೆ, ಇದು ಸಂಪೂರ್ಣವಾಗಿ ವಿಷಯವನ್ನು ತಿಳಿಸ್ತೇನೆ. ಹಾಗಾಗಿ ಅಂದರೆ ಇದರ ಅರ್ಥವೇನು ಅಂದರೆ, ನಮಗೆ ಬೋರ್ಡ್ ಮಾರ್ಕ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೋರ್ಡ್ ಮಾರ್ಕ್ಸ್ ಅಂದರೆ ಅರ್ಥ ಆಯ್ತಲ್ವ? ನೀವು PUC ಓದ್ತಾ ಇದ್ದೀರಾ ಅಂದರೆ ನಿಮ್ಮ PUC ಮಾರ್ಕ್ಸ್ ಕಾರ್ಡಲ್ಲಿ ಏನು ಮಾರ್ಕ್ಸ್ ಬರುತ್ತೋ ಅದರಲ್ಲಿ 50% ಕೋರ್ ಸಬ್ಜೆಕ್ಟಿನ ಅಂಕಗಳನ್ನು CET ಕೌನ್ಸಿಲಿಂಗ್ ಟೈಮಲ್ಲಿ ಅದನ್ನು ತೆಗೆದುಕೊಳ್ತಾರೆ ಆಯಿತಾ, ಸೀಟ್ ಹಂಚಿಕೆಯ ಸಮಯದಲ್ಲಿ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬೋರ್ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ನಾನು 5 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಇರ್ತೀನಿ, ಯಾಕಂದರೆ ಇನ್ಫಾರ್ಮೇಷನ್ ಅಷ್ಟಿದೆ. ಮುಂದೆ ಕುಂತವರು ಅದ್ರ ಬಗ್ಗೆ ಹೇಳಿ, ಇದ್ರ ಬಗ್ಗೆ ಹೇಳಿ ಅಂತ ಇರ್ತಾರೆ. ಯಾಕಂದರೆ ಯಾವುದಾದ್ರು ಮಿಸ್ ಆಗಿಬಿಟ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ. ಬೇಜಾರಾಗಬೇಡಿ, ಐ ವಿಲ್ ಟ್ರೈ ಟು ಕವರ್ ಎವ್ರಿಥಿಂಗ್ ಆಯಿತಾ. ಒಂದೇ ವಿಡಿಯೋ ಆಗಲಿ ಬೇಕಾದ್ರೆ ಕವರ್ ಮಾಡಿಬಿಡೋಣ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ JEE ವಿದ್ಯಾರ್ಥಿಗಳು ಅಂದರೆ ಇಂಜಿನಿಯರ್ ಆಗುವಂಥ ವಿದ್ಯಾರ್ಥಿಗಳು ಏನಾದರೂ KCET ಎಕ್ಸಾಮ್ ಬರೆದು ಗೌರ್ಮೆಂಟ್ ಸೀಟ್ ಪಡ್ಕೊಂಡ್ರೆ ಆಯಿತಾ, ಒಂದು ಒಳ್ಳೆಯ ಸುದ್ದಿ ಏನು ಅಂದರೆ, ಗೌರ್ಮೆಂಟ್ ಸೀಟ್ ಪಡ್ಕೊಂಡ್ರೆ ಅವರಿಗೆ ಎಷ್ಟಿರುತ್ತಪ್ಪ? ವೆರಿ ಗುಡ್. KCET ಮುಖಾಂತರ ಏನಾದರೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಗೌರ್ಮೆಂಟ್ ಸೀಟ್ ಪಡ್ಕೊಂಡ್ರೆ ಕೌನ್ಸಿಲಿಂಗಲ್ಲಿ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ನಿಮಗೆ ಕೇವಲ 43,000 ರೂಪಾಯಿ ಇರುತ್ತೆ, ಇನ್ನೊಂದು 500 ರೂಪಾಯಿ ಕಡಿಮೆ. 43,000 ಪರ್ ಇಯರ್ ಸರ್. ಅದೇ ಸೇಮು ನೀವು ಪ್ರೈವೇಟ್ ಕಾಲೇಜಿಗೆ ಹೋಗ್ತೀನಿ ನಾನು KCET ಎಕ್ಸಾಮ್ ಬರ್ದಂಗೆ ಅಂದರೆ 8 ಲಕ್ಷ ಬೇಕು. 8 ಲಕ್ಷ ಎಲ್ಲಿ? 46,000 ಎಲ್ಲಿ? 47,000 ಆಯಿತಾ, 500 ರೂಪಾಯಿ ಡಿಫ್ರೆನ್ಸು. 8 ಲಕ್ಷ ರೀ ಪರ್ ಇಯರು. ನನ್ನ ಮಾತು ಕೇಳಿ ವಿದ್ಯಾರ್ಥಿಗಳೇ, ನಿಮ್ಮ ಅಕಾಡೆಮಿಕ್ ಅಂದರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ದುಡ್ಡಿರೋರು ಒಗಿತಾರೆ ಕಣ್ರಿ, 90% ಜನ ದುಡ್ಡು ಇಲ್ದವರು. ಆ ದುಡ್ಡನ್ನೇ ನೀವು ಇಟ್ಕೊಂಡು ನಿಮ್ಮ ತಂದೆ ತಾಯಿನೋ ನಿಮ್ಮ ಒಂದು ಮನೆ ಕಟ್ಕೊಳ್ಳಿ, ನಿಮ್ಮ ಒಂದು ಸಂಸಾರ ನಡೆಸಿ ಆಯಿತಾ. ಅದೇ ದುಡ್ಡಲ್ಲಿ ಯಾಕೆ ಸುಮ್ಮನೆ ಯಾರಿಗೋ ಹೋಗಿ ಪ್ರೈವೇಟ್ ಕಾಲೇಜಿಗೆ ದುಡ್ಡನ್ನು ಕಟ್ತೀರಾ ನೀವು ಅಂತ. ಬನ್ನಿ ಆಯಿತಾ. ಅದೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದು ಹೇಳ್ತಾ ಇದ್ದೆ ನಿಮಗೆ ನಾನು? ಬಸ್ ಈಗ ಇಂಜಿನಿಯರಿಂಗ್ ಫೀಲ್ಡ್ ಬಗ್ಗೆ ಹೇಳಿದೆ. ಇನ್ನೊಂದು ಬರೀ ಇಂಜಿನಿಯರು ಅದೇ ಮೆಡಿಕಲ್ಲು ಬೇಡ ಸರ್, ಇನ್ನೊಂದು ಫೀಲ್ಡ್ ಇದೆ. ಯಾವುದು? B ಫಾರ್ಮಾ ಅಂತ ಇದೆ, B ಫಾರ್ಮರ್ಸಿ ಅಂತ ಕರಿತೀವಿ. ಈ B ಫಾರ್ಮರ್ಸಿನಲ್ಲಿ ನಿಮಗೇನಾದರೂ ಪ್ರೈವೇಟ್ ಕಾಲೇಜಲ್ಲಾದರೆ ಎಷ್ಟಾಗತ್ತಪ್ಪ ಅದು? ಎಸ್, 26,000 ರೂಪಾಯಿ ಒಂದು ವರ್ಷಕ್ಕೆ ಆಗುತ್ತೆ, ಒಂದು ಸೆಮ್ಮಿಗೆ ಆಯಿತಾ. 26,000 ರೂಪಾಯಿ ಆಗುತ್ತೆ. ಯಾವುದು? B ಫಾರ್ಮಸಿನಲ್ಲಿ ಹೋದರೆ ತಾವುಗಳು 26,000 ರೂಪಾಯಿ ಪ್ರೈವೇಟ್ ಕಾಲೇಜಲ್ಲಾಗುತ್ತೆ. ಅದೇ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಏನಾದರೂ ಸೀಟ್ ಸಿಕ್ಕರೆ ಕೇವಲ 14,000 ರೂಪಾಯಿದಲ್ಲಿ ಮುಗಿದೋಗುತ್ತೆ, 14,000. ಹಾಗಾಗಿ ಸ್ಟ್ರೀಮು ನಿಮಗೆ ಏನು ಮಾಡಿಬಿಟ್ಟಿದ್ದಾರೆ, ಮೈಂಡ್ ಫಿಕ್ಸ್ ಮಾಡಿದ್ದಾರೆ, ಅದೇ ಡಾಕ್ಟ್ರು ಅದೇ ಇಂಜಿನಿಯರು ಅಂತ. ಬಹಳ ಫೀಲ್ಡ್ಗಳಿದ್ದಾವೆ ತಮ್ಮ, ಬಹಳ ಫೀಲ್ಡ್ಗಳಿದ್ದಾವೆ. ನನ್ನ ಮಾತನ್ನು ಕೇಳಿ, ನಾನು ಬಹಳ ಅಪ್ಲೋಡ್ ಮಾಡ್ತೇನೆ. BDS ಅಂತ ಇದೆ ನೋಡಿರಿ. ಒಬ್ಬ ಅನೆಸ್ಥೇಷಿಯಾ ಅಂದರೆ ಸರ್ಜರಿಗಿಂತ ಮುಂಚೆ ಒಂದು ಇಂಜೆಕ್ಷನನ್ನು ಕೊಡಬೇಕು. ಅದು ಎಂಥ ದೊಡ್ಡ ಡಾಕ್ಟ್ರ್ ಇದ್ದರೂ ಕೊಡಲ್ಲ. ಅವನು ಎಕ್ಸ್ಪರ್ಟೇ ಬಂದು ಒಂದು 5 ನಿಮಿಷದಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟು ಹೋಗ್ತಾ ಇರ್ತಾನೆ, ಇಷ್ಟು ಸಮಯ ಇದೆ ಸರ್, ಅಷ್ಟರಲ್ಲಿ ಆಪ್ರೇಷನ್ ಮುಗಿಸಿ ನೀವು ಅಂತ. ಅಂದರೆ ಆ ಸಮಯದಲ್ಲಿ ಪ್ರಜ್ಞೆಯನ್ನು ತಪ್ಪಿಸಿ ಆ ಒಂದು ಯಾರಿಗೆ ಪೇಷಂಟಿಗೆ ಹೋಗ್ತಾರೆ. ಆ ಜಾಗದಲ್ಲಿ ಪ್ರಜ್ಞೆ ಅಂದರೆ ಪೂರ್ತಿ ದೇಹದಲ್ಲ, ಆ ಜಾಗದಲ್ಲಿ ಡಿಆಕ್ಟಿವೇಟ್ ಆಗಿಬಿಡುತ್ತೆ ಎಲ್ಲ ನಮ್ಮ ಆಯಿತಾ. ಅಂದರೆ ನೋವಾಗಲ್ಲ, ಏನು ಚುಂಚಿದ್ರು
ಹಾಗೆ ಮಾಡಿ ಹೋಗ್ತಾರೆ. ಅಂಥ ಎಕ್ಸ್ಪರ್ಟಿ ಅದು ಒಂದು ಕೋರ್ಸ್ ಇರುತ್ತೆ, ಓದಿ ಯಾರ್ಯಾರು ಏನಕ್ಕೂ ಹೋಗಲ್ಲ. ನಂತರದಲ್ಲಿ ಇನ್ನೊಂದು ಫೀಲ್ಡ್ ಇದೆ, ಯಾವುದು ಅಂದರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಡಾಕ್ಟರ್ ಇನ್ ಫಾರ್ಮಸಿ ಅಂತ ಇದೆ. ಇದು 5 ಇಯರ್ಸ್ ಕೋರ್ಸು. 5 ಇಯರ್ಸ್ ಕೋರ್ಸ್ ಅಂತ ಹೇಳಿದರೆ ಇದರಲ್ಲಿ ಟೋಟಲ್ 10 ಸೆಮ್ಗಳು ಬರುತ್ತೆ. 10 ಸೆಮ್ಗಳು ಬರುತ್ತೆ. ಇದರಲ್ಲಿ ಡಾಕ್ಟರ್ ಇನ್ ಫಾರ್ಮಸಿನಲ್ಲಿ 10 ಸೆಮ್ ಇರುತ್ತೆ. 5 ವರ್ಷದ ಕೋರ್ಸ್ ಇದು. ಇದು ಬಹಳ ಅಂದರೆ ಬಹಳ ವ್ಯಾಲ್ಯೂ ಇರುವಂಥ ಕೋರ್ಸು, ಬಹಳ ಟಾಪ್ ಕೋರ್ಸ್ ಅಂತಲೇ ಕರೀತಾರೆ ಬೇರೆಯವರೆಲ್ಲ. ನಮಗೆ ಗೊತ್ತಿಲ್ಲ, ಆದಷ್ಟು ಇನ್ಫಾರ್ಮೇಷನನ್ನು ತಗೊಂಡು ನಿಮಗೆ ಕೊಡ್ತಾ ಇದ್ದೇನೆ, ಆಯಿತಾ. ಇದು ಪರ್ ಇಯರು ನಿಮಗೆ ಪರ್ ಇಯರ್ ನಿಮಗೆ ಎಷ್ಟಾಗುತ್ತೆ? 67,000 ಆಗುತ್ತೆ. 67,000 67,000 ಪರ್ ಇಯರಿಗಾಗತ್ತೆ. ಅಂಥದ್ದು 5 ವರ್ಷ. ಏನು ಜಾಸ್ತಿ ಆಗಲಿಲ್ಲ ಸರ್, 70,000 ಇಟ್ಕೊಳ್ಳಿ, 70 × 5 ಆಯಿತಾ, 3.5 ಲಕ್ಷದಲ್ಲಿ ಮುಗಿದು ಹೋಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಕೋಟಿ ರೂಪಾಯಿ ಕೊಟ್ಬಿಟ್ಟು MBBS ಮಾಡ್ತಾಯಿದ್ದಾರೆ, ಕೋಟಿ ಕೊಟ್ಟು ಏನೇನೆಲ್ಲ ಮಾಡ್ತಾಯಿದ್ದೀರಾ. ದಯವಿಟ್ಟು, ಯಾಕಂದರೆ ನಿಮಗೆ ನಾಲೆಡ್ಜೇ ಇಲ್ಲ, ಏನೂ ಬರಲ್ಲ, ಆದರೆ ನಿಮ್ಮ ತಂದೆ ತಾಯಿಗಳು ದುಡ್ಡನ್ನು ಕೊಟ್ಟು ನಿಮಗೆ ಎಲ್ಲೆಲ್ಲಿಗೋ ಕಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣಲ್ವಾ. ಹೋಪ್ ವಿಡಿಯೋ ಎಲ್ಲೂ ಕೂಡ ನಿಮಗೆ ಬೋರ್ ಆಗ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಬ್ಲೈಂಡಾಗಿ ನಮ್ಮ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಕೂಡ ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು ಅಂತ ಬಂದು ಸೈನ್ಸ್ ಸೇರ್ಕೊತಾರೆ. ಸೈನ್ಸ್ ಸೇರ್ಕೊಂಡು ಒಂದೇ ವಾರದಲ್ಲಿ ಪ್ರಿನ್ಸಿಪಾಲ್ ಒಂದು ಲೀಸ್ಟ್ ಕಳಿಸ್ತಾರೆ, ನೀವು PCMCನೋ ಅಥವಾ PCMBನೋ ಅಂತ. ಮಗುಗೆ ಏನೂ ಕೂಡ ಗೊತ್ತಿರಲ್ಲ, ಕಂಪ್ಯೂಟ್ರಾ ನಡಿ ಅಂತ ತಗೊಂತಾರೆ. ಅಲ್ಲಿ ಕೂತ್ಕೊಂಡು ನಾನು ಡಾಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಾ ಇರ್ತೀರ. ಹಾಗಾಗಬೇಡಿ, ಒಳ್ಳೆಯ ನಾಲೆಡ್ಜನ್ನು ಪಡ್ಕೊಳ್ಳಿ, ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳ ಇನ್ನೂ ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಯಾವುದು ಅಂದರೆ ಒಂದು ಅಗ್ರಿಕಲ್ಚರ್ ಫೀಲ್ಡಿಂದು, ಇನ್ನೊಂದು ಆರ್ಟಿಕಲ್ಚರ್ ಅಂತ, ಇನ್ನೊಂದು ಫಿಶಿಂಗು. ಇದಿಷ್ಟೇ ಅಲ್ಲ ಸರ್, ಸಾವಿರಾರು ಕೋರ್ಸ್ಗಳಿದ್ದಾವೆ, ಆಯಿತಾ. ಸಾವಿರಾರು ಅಂದರೆ ಸಾವಿರಾರು. ಈಗ ನಾನು ನಿಮ್ಗೆ ಹೇಳುತ್ತಿರುವಂಥದ್ದು ಈ ಒಂದು ವಿಡಿಯೋದಲ್ಲಿ ಬಹಳ ಸ್ವಲ್ಪ ಏನಂತೀರ ಟಾಪ್ ಲೆವೆಲಿನ ಕೋರ್ಸ್ಗಳು, ಅಂದರೆ ವ್ಯಾಲ್ಯೂ ಇರುವಂಥದ್ದು. ಇದಕ್ಕೆ ಕೇವಲ 36,000 ರೂಪಾಯಿ ಸಾಕು. ಗೌರ್ಮೆಂಟ್ ಸೀಟ್ ಏನಾದರೂ ನಿಮಗೆ ಸಿಕ್ಕರೆ ಇದನ್ನು ನಾವು ಡೈರಿ ಫಾರ್ಮಿಂಗ್ ಅಂತ ಕರಿತೀರಾ, ಫಿಶಿಂಗ್ ಅಂತ ಕರಿತೀರಾ, ಅಗ್ರಿಕಲ್ಚರ್ ಅಂತ ಹೇಳ್ತೀವಿ, ಆರ್ಟಿಕಲ್ಚರ್ ಅಂತ ಹೇಳ್ತೀವಿ. ಕೇವಲ 36,000 ರೂಪಾಯಿ ಒಂದು ವರ್ಷಕ್ಕೆ ಸಾಕು. ಕ್ಲಿಯರ್ ಆಲ್ ಆಫ್ ಯು. ನಂತರದಲ್ಲಿ ಇದಾದಮೇಲೆ ಇನ್ನೊಂದಿದೆ, ವೆಟರ್ನರಿ ಸೈನ್ಸ್ ಅಂತ ಕೂಡ ಬರುತ್ತೆ. ಆದರೆ ಇದಕ್ಕೆ ಮಕ್ಕಳು ಯಾರೂ ಕೂಡ ಹೋಗೋದೇ ಇಲ್ಲ. ಇದರ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ವೆಟರ್ನರಿದು ಪೇಷಂಟಿಗೆ ಏನಾದರೂ ನಿಮ್ಗೆ ಯಾರು ಬಂದು ಏನು ಕೇಳಲ್ಲ. ಅರ್ಥ ಆಗತ್ತಲ್ವ? ಪೇಷಂಟಿಗೆ ಏನಾದರೂ ವೆಟರ್ನರಿ ಡಾಕ್ಟರ್ ಅಂದರೆ ಗ್ಲೌಸ್ ಹಾಕ್ಕೊಂಡು ಆಯ್ತಪ್ಪ ಕೈಗೆ, ಜ್ವರ ಹೆಂಗಿದೆ ಅಂದರೆ ಹಿಂಗೆ ಅಂತ ಹಾಕಿಬಿಟ್ಟು ಟೆಸ್ಟ್ ಮಾಡಬೇಕು. ಅದೇ ನಾವು ಆರ್ಡಿನರಿ MBBS ಮುಗಿಸಿದಂಥ MD ಆಗಿರ್ಬೋದು, MBBS ಮುಗಿಸಿದ ಡಾಕ್ಟರ್ ಆಗಿರ್ಬೋದು, ಒಬ್ಬ ಸರ್ಜನ್ ಆಗಿರ್ಬೋದು, ಮುಟ್ಟು ನೋಡಿ ಎಲ್ಲಿ ಏನು ಕತೆ ಅಂತ ಅದು ಪೇಷಂಟ್ ಹೇಳಿದ ಮೇಲೆ ಚೆಕ್ ಮಾಡ್ತಾನೆ. ವೆಟರ್ನರಿ ಡಾಕ್ಟ್ರಿಗೆ ಪಾಪ ಹಸು ಬಂದು ಅಥವಾ ಎಮ್ಮೆ ಬಂದು ಏನು ಹೇಳಿರಲ್ಲ, ಅವನೇ ಚೆಕ್ ಮಾಡಬೇಕಾಗತ್ತೆ. ಇಮ್ಯಾಜಿನ್ ಯುವರ್ ಸೆಲ್ಫ್, ಆಯಿತಾ. ಎನಿಹೋ ವೆಟರ್ನರಿ ಡಾಕ್ಟ್ರು ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಇರುವಂಥದ್ದು ಕೇವಲ 6 ಕಾಲೇಜು, ಕೇವಲ 6 ಕಾಲೇಜು. ಇಲ್ಲಿ ಆಸ್ಪಿರೆಂಟ್ಸ್ ಅಂತ ಕರಿತೀವಿ, ಅಂದರೆ ವಿದ್ಯಾರ್ಥಿಗಳು ಬಹಳ ಇದ್ದಾರೆ, ಆದರೆ ಸೀಟುಗಳು ಬಹಳ ಕಡಿಮೆ ಇದೆ ವಿದ್ಯಾರ್ಥಿಗಳೇ. ಅರ್ಥ ಆಗುತ್ತಲ್ವ ಎಲ್ಲರಿಗೂ? ಸೀಟ್ಗಳು ಕಡಿಮೆ, ಆಸ್ಪಿರೆಂಟ್ಸ್ ಇಲ್ಲಿ ಜಾಸ್ತಿ. ಆಸ್ಪಿರೆಂಟ್ಸ್ ಅಂದರೆ ಏನು ದೊಡ್ಡಯ್ಯಪ್ಪ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಕಂಡ್ರೋ ವಿದ್ಯಾರ್ಥಿಗಳು ಅಂತ, ಸ್ಟೂಡೆಂಟ್ಸ್ ಅಂತ, ಆಯಿತಾ. ಎಕ್ಸಾಮಲ್ಲಿ ಎಲಿಜಿಬಲ್ ಆದಂತಹ ವಿದ್ಯಾರ್ಥಿಗಳು ಅಂತ. ಅಂಥವರಿಗೆ ಇರುವಂಥದ್ದೇ 6 ಕಾಲೇಜು ನಮ್ಮ ಕರ್ನಾಟಕದಲ್ಲಿ. ಟೋಟಲ್ಲು ಎಷ್ಟು 75 ಅಲ್ವಾ, ಮಿಸ್ ಆಗಬಾರ್ದು ಅಂತ, ಆಯಿತಾ. 75,000 ರೂಪಾಯಿ 1 ಇಯರಿಗೆ ಖರ್ಚಾಗತ್ತೆ ಅಷ್ಟೇ ಸರ್, ಜಾಸ್ತಿ ಇಲ್ಲ. 75 ಏನೂ ಅಲ್ಲ ಸರ್, ನೀವು ಬರೀ PUC ಓದಿದೆ 2 ಲಕ್ಷ 3 ಲಕ್ಷ ಕಟ್ಟಿದ್ದೀರಾ. 75,000 ರೂಪೀಸು ಪರ್ ಇಯರ್ ಆಗುತ್ತೆ. ಯಾವುದಕ್ಕೆ? ನಮ್ಮ ವೆಟರ್ನರಿ ಸೈನ್ಸ್ ಇದೆ ಅಲ್ವಾ, ಆ ಒಂದು ಫೀಲ್ಡಿಗೆ, ಆಯಿತಾ. ಕೇವಲ 6 ಕಾಲೇಜ್ ಇರೋದು. ಸೀಟ್ ಸಿಕ್ಕರೆ ನಿಮ್ಮ ಪುಣ್ಯ ಅಂದ್ಕೊಂಡು ಜೀವನದಲ್ಲಿ ಸೆಟ್ಲಾದ್ರಿ ಅಂತಲೇ ಅರ್ಥ ಆಗುತ್ತೆ. ಬನ್ನಿ ಸರ್, ಇದಷ್ಟೇ ಅಲ್ಲ ಸರ್, ನಮಗೇನಾದರೂ ಕ್ಯಾಸ್ಟ್ ಕೋಟಾ ಅದು ಇದು ಏನಾದರೂ ಇದೆಯಾ? ಎಸ್, ಅದು ಕೂಡ ಬೆನಿಫಿಟ್ ಇದೆ ಇದರಲ್ಲಿ. SC ST ವಿದ್ಯಾರ್ಥಿಗಳು ಏನಾದರೂ SC ST ವಿದ್ಯಾರ್ಥಿಗಳು ಅವರಿಗೆ ಏನಂತೀರ, ಅವರ ಆ್ಯನ್ಯುವಲ್ ಇನ್ಕಮ್ ಏನಾದರೂ 10 ಲಕ್ಷದ ಒಳಗಡೆ ಇದ್ದರೆ, ಯಾಕಂದರೆ SC ST ಅಂದರೂ ಕೂಡ ಕೋಟಿನಲ್ಲಿ ಬೆಳೆ ಬಾಳುವಂತಹ ಒಬ್ಬ ಪೋಷಕರು ಇರ್ತಾರೆ, ಆಯಿತಾ. ಅಂದರೆ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿರ್ತಾರೆ, ಎನಿಹೋ ಈ CA ಅಕೌಂಟೆಂಟ್ ಇರ್ತಾರೆ. ಈಗ SC STನಲ್ಲಿ ಅವ್ರದ್ದೇನಾದರೂ ಇನ್ಕಮ್ ಸರ್ಟಿಫಿಕೇಟು 10 ಲ್ಯಾಕ್ಸ್ ಒಳಗಡೆ ಇದ್ದರೆ, 10 ಲ್ಯಾಕ್ಸ್ ಒಳಗಡೆ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಇವೆಲ್ಲ ಕೋರ್ಸ್ಗಳು ಕೇವಲ 750 ರೂಪಾಯಿನಲ್ಲಿ ಮುಗದೇ ಹೋಗುತ್ತೆ. 750 ರೂಪೀಸ್, 750 ರೂಪಾಯಿ SC ST ವಿದ್ಯಾರ್ಥಿಗಳಿಗೆ. 10 ಲಕ್ಷ ಒಳಗಡೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಅಂಥ ವಿದ್ಯಾರ್ಥಿಗಳಿಗೆ, ಆಯಿತಾ. 750 ರೂಪಾಯಿನಲ್ಲಿ ಕೋರ್ಸೇ ಮುಗಿದೋಗುತ್ತೆ, ಆಯಿತಾ. ನೆಕ್ಸ್ಟು ಸರ್, ಇದು ಬರೀ ಅದಕ್ಕೆ ಇದಕ್ಕೆ ಅಂತ ಅಲ್ಲ,
ಎಲ್ಲ SC ವಿದ್ಯಾರ್ಥಿಗಳಿಗೆ 750 ರೂಪಾಯಿನಲ್ಲೇ ಎಲ್ಲ ಕೋರ್ಸ್ಗಳಿಗೂ ಅಷ್ಟೇ ಇರುವಂಥದ್ದು ಫೀಸ್ ಅವರಿಗೆ, ಆಯಿತಾ. ನೆಕ್ಸ್ಟ್ ಬನ್ನಿ, ಬಹಳ ಪಾಪ್ಯುಲರ್ ಒಂದು ಕೋರ್ಸ್ ಇದೆ, ಅದರ ಕೋರ್ಸಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ತೇನೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳಬೇಕಿತ್ತು, PCMB ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳು CETನಲ್ಲಿ 4 ಸಬ್ಜೆಕ್ಟು ಕೂಡ ಬರೀತಾರೆ. ಯಾವುದು? ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯೋ. ಆದರೆ PCMC ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳು ಅಂದರೆ JEE ವಿದ್ಯಾರ್ಥಿಗಳು ಕೇವಲ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ 3 ಪರೀಕ್ಷೆಯನ್ನು ಬರೀತಾರೆ. ಪ್ರತಿಯೊಂದು ಸಬ್ಜೆಕ್ಟು 60 ಮಾರ್ಕ್ಸಿಗಿರುತ್ತೆ. ಪರೀಕ್ಷೆ ಯಾವ ರೀತಿಯಾಗಿ ನಡೀತೆ ಅಂತ ಹೇಳ್ತಾ ಇರುವಂಥದ್ದು. ಈಚ್ ಸಬ್ಜೆಕ್ಟ್ ಕ್ಯಾರೀಸ್ 60 ಮಾರ್ಕ್ಸ್, 60 ಅಂಕದ ಒಂದು ಪೇಪರ್ ಇರುತ್ತೆ. ಕ್ಲಿಯರ್? ಫಿಸಿಕ್ಸ್ 60 ಇರುತ್ತೆ, ಕೆಮಿಸ್ಟ್ರಿ 60 ಇರುತ್ತೆ, ಮ್ಯಾಥ್ಸು, ಬಯೋ ಎಷ್ಟಾಯ್ತು ಅಲ್ಲಿಗೆ? 6 4 24, 240 ಮಾರ್ಕ್ಸಿಗೆ ಆಯಿತು. ಯಾವುದು? PCMB ವಿದ್ಯಾರ್ಥಿಗಳಿಗೆ. ಈ PCMC ವಿದ್ಯಾರ್ಥಿಗಳು 180ಕ್ಕೆ ಬರೀತಾರೆ, 60 60 60. ಇಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ತಪ್ಪಾದರೆ ಏನು ನಿಮಗೆ ನೆಗೆಟಿವ್ ಇರಲ್ಲ, 0 ಅಂತ ಕನ್ಸಿಡರ್ಡ್ ಆಗುತ್ತೆ ಅಷ್ಟೇ. ನೆಕ್ಸ್ಟು ಪ್ರತಿಯೊಂದು ಪ್ರಶ್ನೆಗೆ 1 ಮಾರ್ಕ್ಸ್ ಇರುತ್ತೆ ಇಲ್ಲಿ. ಕ್ಲಿಯರ್? ಎಕ್ಸಾಮ್ ಅಂತೂ ಕ್ಲಿಯರ್ ಆಯಿತು. ಈಗ ನಾನು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕೋರ್ಸಿನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. KCET ಬರೆದು ಆಯಿತಾ ಮುಂದೆ ಜೀವನವನ್ನು ರೂಪಿಸಿಕೊಳ್ಳುವವರು, ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು, ಪೂರು ಆಯಿತಾ ಅಂಥವ್ರಿಗೆ SNK ಅಂತ ಒಂದು ಕೋಟಾ ಇದೆ. ಇದು ಬಹಳ ಇಂಪಾರ್ಟೆಂಟು. ಸೂಪರ್ ನ್ಯೂಮರಿಕ್ ಕೋಟಾ ಅಂತ ಇದು. ಸೂಪರ್ ನ್ಯೂಮರಿಕ್ ಕೋಟಾ ನೆನ್ಪಿಟ್ಕೊಳ್ಳಿ, SNK ಅಂತ. ನೀವು ಕೇಳಿದರೆ ಮಾತ್ರ ಇದನ್ನು ತೋರಿಸ್ತಾರೆ, ಇಲ್ಲಾಂದರೆ ಅದನ್ನು ಹೈಡ್ ಮಾಡಿ ಯಾರ್ಯಾರಿಗೋ ಹಾಕಿ ಒಗಿತಾ ಇರ್ತಾರೆ ಸೀಟ್ಗಳನ್ನು. ಇದನ್ನು ನಾವು ಸ್ಪೆಷಲ್ ಕೋಟಾ ಅಂತ ಕರಿತೀವಿ. ಕೋಟಾದಲ್ಲಿಯೇ ಸ್ಪೆಷಲ್ ಕೋಟಾ ಸೀಟನ್ನು ಅಲಾಟ್ ಮಾಡ್ತಾರಲ್ವೇನ್ರಿ, ಸೀಟ್ ರಿಸರ್ವೇಷನ್ ಅಂತ, ಹಾಗೆ ಅದನ್ನು ಕೋಟಾ ಅಂತ ಹೇಳ್ತೀವಿ. ಅದರಲ್ಲಿ ಅದನ್ನು ಸ್ಪೆಷಲ್ ಕೋಟಾ ಅಂತ ಕರಿತೀವಿ. ಇದರಲ್ಲಿ ಬಡ ಮಕ್ಕಳು ಇರ್ತಾರಲ್ವ, ಅಂದರೆ ಪೂರು ಪಾಪ ಅಂಥ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜಲ್ಲಿ ಓದೋ ಅಥವಾ ಅಲ್ಲೋ ಇಲ್ಲೋ ಏನೋ ಮಾಡ್ಕೊಂಡು ಬಂದಿರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಎಷ್ಟು ಬೆನಿಫಿಟ್ ಇದೆ ಅಂದರೆ ಆಯಿತಾ, ಯಾವುದೇ ಜಾತಿನವರಾಗಿರ್ಬೋದು, ಪೂರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇರೋದು. ಐ ಆಮ್ ನಾಟ್ ಸೇಯಿಂಗ್ SC ಸ್ಟೂಡೆಂಟ್ಸ್, ಐ ಡಿಡ್ ನಾಟ್ ಸೇ ಕ್ರಿಶ್ಚಿಯನ್ಸ್, ಐ ಡಿಡ್ ನಾಟ್ ಸೇ ಟು ಬಿ, ಐ ಡಿಡ್ ನಾಟ್ ಸೇ ಮುಸ್ಲಿಮ್ಸ್, ಐ ಡಿಡ್ ನಾಟ್ ಸೇ ಇಸ್ಲಾಂ. ನಾನು ಹೇಳಿದ್ದೇನೀಗ ಬಡ ಮಕ್ಕಳು ಯಾವುದೇ ಜಾತಿಯಾಗಿರ್ಬೋದು ಸರ್, ಯಾವುದೇ ಜಾತಿಯಾಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲರಿಗೂ ಕೂಡ ಕೇವಲ 31,000 ಫೀಸ್ ಇರುತ್ತೆ. ಏನಾದರೂ ಓದ್ಕೋಬೋದು. ಅಂಥ ಸ್ಪೆಷಲ್ ಕೋಟಾ ಕೂಡ ಇರುತ್ತೆ. ಆದರೆ CETನಲ್ಲಿ ಒಳ್ಳೆ ಅಂಕಗಳೂ ಬಂದಿರಬೇಕು. 50% ನಿಮ್ಮ ಥಿಯರಿ ಮಾರ್ಕ್ಸನ್ನು ಕನ್ಸಿಡರ್ಡ್ ಮಾಡ್ತಾರೆ. ನೆನಪಿರಲಿ. ಕ್ಲಿಯರ್? ಇನ್ನೊಂದು ಮುಖ್ಯವಾದ ಹೇಳಬೇಕು, ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡುವ ಸಮಯದಲ್ಲಿ ನಿಮ್ಮ ಥಿಯರಿ ಮಾರ್ಕ್ಸನ್ನು ನೋಡಲಾಗತ್ತೆ. ನೀವು ಹೋಗ್ತಿರಲ್ವ ಕೌನ್ಸ್ಲಿಂಗ್ ಅಂತ ಹೋಗ್ತೀರಾ ಎಲ್ಲರೂ ಕೂಡ. ಸ್ವಲ್ಪ ತಡ್ರಪ್ಪ. ಕೌನ್ಸ್ಲಿಂಗ್ ಅಂತ ಹೋಗ್ತೀರಾ. ಆ ಕೌನ್ಸ್ಲಿಂಗ್ ಸಮಯದಲ್ಲಿ ರ್ಯಾಂಕನ್ನು ಅನೌನ್ಸ್ ಮಾಡಲಾಗತ್ತೆ. ಹಾಗಿದ್ರೆ ರ್ಯಾಂಕ್ ಅನೌನ್ಸ್ ಮಾಡುವ ಸಮಯದಲ್ಲಿ ನೋಡಿ, ಥಿಯರಿ ನಿಮ್ಮದು 50% ತಗೊಂತಾರೆ. ಅದಕ್ಕೆ ಇಂಜಿನಿಯರಿಂಗ್. ಹಾಗಿದ್ರೆ 50% ಎಲ್ಲಿಂದ ತಗೊಂತಾರೆ ಅಂತ ಹೇಳಿದರೆ, ನಮ್ಮ PCMC ಓದಿದಂಥ ವಿದ್ಯಾರ್ಥಿಗಳಿಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ 3 ಟೋಟಲ್ಲು /3 ಅಂತ ಮಾಡ್ತಾರೆ. ಆವಾಗ 50% ಆಗುತ್ತೆ. ಕ್ಲಿಯರ್? ಈಗ ನೋಡಿ, ಇಮ್ಯಾಜಿನ್ 80 ಮಾರ್ಕ್ಸ್ ತೆಗೆದಿದ್ದೀರಾ 100ಗೆ. ಯಾವುದು? ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥ್ಸು. 8 3 24 ಆಯಿತು. /3 ಅಂದರೆ ಮತ್ತೆ 80 ಅಂತ ಬರುತ್ತೆ. ಟೋಟಲ್ಲು 50% ತಗೋಬೇಕಲ್ವಾ. 50% ಅಂದರೆ /2 ಸಾರಿ ಆಯಿತಾ. /2 ತಗೊಂಡಾಗ ನಿಮಗೆ ಎಷ್ಟಾಗತ್ತೆ ರೀ? /2 ಅಂದರೆ 120 ಅಂಕಗಳು ಅಲ್ಲಿ ನಿಮಗೆ ಥಿಯರಿ ಮಾರ್ಕ್ಸಿಂದನೇ ಬಂದಂಗೆ ಆಗುತ್ತೆ. ಕ್ಲಿಯರ್? /3 ಅಲ್ಲ, /2 ಅಂತ ಆಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟು PCMB ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳಿಗೂ ಕೂಡ ಟೋಟಲ್ ಮಾಡಿಬಿಟ್ಟು 4 ಸಬ್ಜೆಕ್ಟು /2 ಮಾಡಿ ಅಲ್ಲಿ ಥಿಯರಿ ಮಾರ್ಕ್ಸನ್ನು ಕೂಡ ಪರಿಗಣಿಸಲಾಗತ್ತೆ. ನೆಕ್ಸ್ಟು ಲಾಸ್ಟಲ್ಲಿದ್ದೀವಿ ಈಗ. ಯಾವುದು ಅಂದರೆ ಇನ್ನೊಂದು ಇದೆ. ಈ PCMB ತೆಗೆದುಕೊಂಡು ಓದಿದ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನು ಅಂದರೆ, ಬರೀ PCB ಮಾರ್ಕ್ಸಿನ ಮೇಲೂ ಕೂಡ ಒಂದು ಸೀಟ್ ಅಲಾಟ್ ಆಗುತ್ತೆ. ಅದು ಯಾವುದು ಅಂದರೆ ನೇಚರ್ ಕೇರ್ ಆ್ಯಂಡ್ ಯೋಗಿಕ್ ಸೈನ್ಸ್ ಅಂತ ಬರುತ್ತೆ. ಇದು ಬಹಳ ರೇರ್ ಮಾಡುವಂಥದ್ದು. ನೀಟಿನ ಅವಶ್ಯಕತೆಯೇ ಇಲ್ಲ ಇವೆಲ್ಲ ಎಕ್ಸಾಮ್ಗಳಿಗೆ. PCB ಮಾತ್ರ ಕೌಂಟ್ ಆಗುತ್ತೆ. ಆದರೆ ಇದು ಬ್ಯಾಡ್ ನ್ಯೂಸ್. ಅಂದರೆ ನಮ್ಮ JEE ವಿದ್ಯಾರ್ಥಿಗಳು ಈ ಒಂದು ಫೀಲ್ಡಿಗೆ ಎಂಟ್ರಿ ಆಗಲಿಕ್ಕಾಗಲ್ಲ. ಯಾಕಂದರೆ ಅವರು ಬಯೋ ಸಬ್ಜೆಕ್ಟೇ ಬರೆದಿರಲ್ಲ, ಓದೂ ಇರಲ್ಲ. PCB ಮಾತ್ರ ಕೌಂಟ್ ಮಾಡಿಬಿಟ್ಟು ನೀವೇನಾದರೂ ನಾನು ಹೇಳಿದ್ನಲ್ವ, ಯಾವುದಿದು ಯೋಗಿಕ್ ಸೈನ್ಸು ಹಾಗೂ ನೇಚರ್ ಕೇರ್ ಅಂತ ಬರುತ್ತೆ. ಇದನ್ನು ಫೀಲ್ಡ್ಗೆ ಎಂಟ್ರಿಯನ್ನು ಪಡೆಯಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹೆಚ್ಚಿನ ಸಮಯ ನಿಮ್ಮದು ತಗೊಂಡೆ, ಬೇಜಾರಾಗಿಬಿಡಿ. 16ನೇ ತಾರೀಕು ಎಕ್ಸಾಮ್ ಇದೆ, ಚೆನ್ನಾಗಿ ಬರೀರಿ ಆಯಿತಾ. ಎಕ್ಸಾಮ್ 2 ಕಟ್ಕೊಂಡಿದ್ರೆ ಬಹಳ ಒಳ್ಳೆಯದು ಸರ್. ಯಾಕೆ ಅಂತ ನಾನು ಹೇಳ್ತೀನಿ. ಎಕ್ಸಾಮ್ 2 ಎಕ್ಸಾಮ್
2 ಕೂಡ ನಿಮ್ಮ ಸೀಟಿಗೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ 2 ಆ್ಯಂಡ್ KCET ಎಕ್ಸಾಮ್. ಒಳ್ಳೆಯ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಜೀವನವನ್ನು ರೂಪಿಸಿಕೊಂಡು ನಿಮ್ಮ ಸಂಸಾರವನ್ನು ಸಂತೋಷವಾಗಿಡಿ, ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ.